ಎಲ್ರಿಗೂ ನಮಸ್ಕಾರ. ಸೊ KCET 2024 ಫಸ್ಟ್ PUC ಫಿಸಿಕ್ಸ್ ಸ್ಟಾರ್ಟಿಂಗ್ ಚಾಪ್ಟರ್ ಫಸ್ಟ್ PUC ಫಿಸಿಕ್ಸ್ ಇಂದ ನಾನು ತಗೊಂಡಿದ್ದೀನಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್. ಅದ್ರ ಮೇಲೆ ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಸೊ ನಾನು ಕ್ವಶನ್ಸ್ ಕೆಳಗೆ ನಿಮ್ಮ ಇಂಪಾರ್ಟೆಂಟ್ ಟಾಪಿಕ್ಸ್ ಏನೇನಿದೆ ಅದನ್ನು ನಾನು ನೋಟ್ ಡೌನ್ ಮಾಡಿದ್ದೀನಿ. ಸೊ ಎಸ್, ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಫಸ್ಟ್ ಕ್ವಶನ್ ಇಲ್ಲಿ ನೋಡಿ, ದಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ 3.20 ಪ್ಲಸ್ 4.801 into 10 power 5 ಕೊಟ್ಟಿದ್ದಾರೆ. ಸೊ ಇಷ್ಟರಲ್ಲಿ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಹುಡುಕ್ಬೇಕು ನಾವು. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ನಾನು ಆಲ್ರೆಡಿ ನನ್ನ ಒಂದು ಚಾನಲ್ ಅಲ್ಲಿ ಹೋಗಿ ನೋಡಿ, ಕೆಮಿಸ್ಟ್ರಿ ಫಸ್ಟ್ ಚಾಪ್ಟರ್ ಸಿಗುತ್ತೆ ನಿಮಗೆ. ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದೀನಿ ಹೌ ಟು ಫೈಂಡ್ ಔಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಈ ಕ್ವಶನ್ ಅಲ್ಲಿ ಅಡಿಷನ್ ಕೊಟ್ಟಿದ್ದಾರೆ. ಸೊ ಎರಡು ಸಿಗ್ನಿಫಿಕೆಂಟ್ ಫಿಗರ್ಸ್ ನೀವು ಅಡಿಷನ್ ಮಾಡ್ತೀರಾ, ನಿಮ್ಗೆ ಆನ್ಸರ್ ಬರುತ್ತೆ. ಸೊ 8.001 ಅಂತ ನಿಮ್ಗೆ ಆನ್ಸರ್ ಬರುತ್ತೆ. ಸೊ ಇಲ್ಲಿ ಏನಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೀವು ನೋಟ್ ಮಾಡಬೇಕು. 8.001 ಅಂತ ಬಂದಿದ ತಕ್ಷಣ ನೀವು ಇಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ನ ಟಿಕ್ ಹಾಕೋದಲ್ಲ. ಸೊ 4 is your wrong answer. ಯಾಕಂದ್ರೆ ನಾನು ಹೇಳ್ತೀನಿ ನೋಡಿ, ಇಲ್ಲಿ ನಿಮ್ಮ NCERT ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್, ಇಲ್ಲಿ ನೋಟ್ ಕಡೆ ನೋಡ್ತಾ ಹೋಗಿ. In addition and subtraction, final result ಇರುತ್ತಲ್ವಾ, so that should be with the number of with least decimal places ಅಲ್ಲಿ ಇರ್ತಕ್ಕಂಥ ಡೆಸಿಮಲ್ ಪ್ಲೇಸ್ ಹಾಕ್ಬೇಕು. ಇಲ್ಲಿ ನೋಡಿ 3.20 ಲೀಸ್ಟ್ ಡೆಸಿಮಲ್ ಪ್ಲೇಸ್ ಅಲ್ಲಿ ಇದೆ. ಸೊ ಇದರಲ್ಲಿ ನಾವು ಇದನ್ನ ನಮ್ಮ ಫೈನಲ್ ಆನ್ಸರ್ ನ 2 ಡೆಸಿಮಲ್ ಪ್ಲೇಸಸ್ ವರೆಗೂ ತಗೋಬೇಕು. ಸೊ 2 ಡೆಸಿಮಲ್ ಪ್ಲೇಸಸ್ ವರೆಗೂ ತಗೊಂಡಾಗ ಇದು 8.00 ಅಷ್ಟೇ ಆಗುತ್ತೆ. ಸೊ 8.00 ಅಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು? 3. ಸೊ ನಿಮ್ಮ 3 is your correct answer. ಓಕೆನಾ? ಸೊ ಕೀಪ್ ದಟ್ ಇನ್ ಮೈಂಡ್. ಈ ಒಂದು ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಇದ್ದಾಗ ನಿಮ್ಮ ಲೀಸ್ಟ್ ಡೆಸಿಮಲ್ ವ್ಯಾಲ್ಯೂಸ್ ನಿಮ್ಮ ಫೈನಲ್ ಆನ್ಸರ್ ಗೆ ಹಾಕಿ ಅವಾಗ ಸಿಗ್ನಿಫಿಕೆಂಟ್ ಫಿಗರ್ ಅದ್ರಲ್ಲಿ ಎಷ್ಟಿರುತ್ತೆ ಅದನ್ನ ಆಪ್ಷನ್ ಕೊಡಬೇಕು. ಅಂಡ್ ಇದೇ ತರ ನಿಮ್ಗೆ ಅಕಸ್ಮಾತ್ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಅಲ್ಲಿ ಕೇಳಿದ್ರೆ ಏನ್ ಮಾಡ್ಬೇಕು? ಸೊ ನಿಮ್ಮ ಫೈನಲ್ ಆನ್ಸರ್ ಇರುತ್ತಲ್ವಾ, that should have the same number of significant figures as there are in the original number with least significant figures. So for example, ಇವಾಗ ನೋಡಿ ಎಕ್ಸಾಂಪಲ್ ತಗೊಂಡಿದ್ದೀನಿ ನಾನು. 4.237 ನೀವು 2.51 ಜೊತೆ ಡಿವೈಡ್ ಮಾಡಿದಾಗ ನಿಮ್ಗೆ ಈ ಒಂದು ಆನ್ಸರ್ ಬರುತ್ತೆ. 1.68804781 ಅಂತ ನಿಮ್ಗೆ ಒಂದು ಆನ್ಸರ್ ಬರುತ್ತೆ. ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್ ಅಲ್ಲಿ ಮಾಡಿದಾಗ, ಸೊ ಆಬ್ವಿಯಸ್ಲಿ ಇಲ್ಲಿ ಡಿವಿಷನ್ ಮಾಡ್ತಿದ್ದೀರಾ. ಸೊ ಈ ಮೇಲಿರೋ ರೂಲ್ ನ ಮತ್ತೆ ಒಂದ್ಸತಿ ಓದ್ಕೊಳ್ಳಿ. ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಹ್ಯಾಸ್ ದೇರ್ ಆಸ್ ಇನ್ ಒರಿಜಿನಲ್ ವಿತ್ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್. ಸೊ ಇವಾಗ ಇವೆರಡರಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಯಾವ್ದ್ರಲ್ಲಿ ಇದೆ? ಸೊ ಆಬ್ವಿಯಸ್ಲಿ 2.51 ಅಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಇಲ್ಲಿ ಎಷ್ಟು? 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ಸೊ ನಿಮ್ಮ ಫೈನಲ್ ಆನ್ಸರ್ ಇರುತ್ತಲ್ವಾ, ಸೊ ಅದನ್ನು 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಗೆ ನೀವು ರೌಂಡ್ ಆಫ್ ಮಾಡಬೇಕು. ಸೊ ರೌಂಡ್ ಆಫ್ ಮಾಡಿದಾಗ ಏನಾಗುತ್ತೆ? 1.69 ಆಗುತ್ತೆ. ಸೊ ಇದರಲ್ಲಿ 3 is your correct answer ಇಲ್ಲಿ. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ರೌಂಡ್ ಆಫ್ ಬೇಸಿಕಲಿ ಇವೆಲ್ಲ ತುಂಬಾ ಬೇಸಿಕ್ ಕಾನ್ಸೆಪ್ಟ್ಸ್, ಬಟ್ ಒಂದ್ಸತಿ ನೋಡ್ಕೊಂಡ್ಬಿಡಿ, ನೀವು ಮರ್ತೋಗಿದ್ರೆ ಇನ್ನೊಂದ್ಸತಿ ರಿವಿಷನ್ ತರ ಆಗ್ಬಿಡುತ್ತೆ. ಸೊ ರೌಂಡ್ ಆಫ್ ಅಲ್ಲಿ ನೋಡಿ 2.743, ಇದನ್ನ ರೌಂಡ್ ಆಫ್ ಹೇಗ್ ಮಾಡ್ತೀರಾ? ಸೊ ಇಲ್ಲಿ ನೋಡಿ 2.743 ಇದೆ. ಇದನ್ನ ಹೇಗ್ ರೌಂಡ್ ಆಫ್ ಮಾಡ್ತೀರಾ? ಈ 3 ನ ಬಿಟ್ಬಿಡೋದು, 2.74 ಆಗುತ್ತೆ. ಸೊ ಇದೇನಾಯ್ತಂದ್ರೆ ಇಲ್ಲಿ ನಿಮ್ಮ ಲಾಸ್ಟ್ ಟರ್ಮ್ ಇರುತ್ತಲ್ವಾ, ಯಾವುದೇ ಒಂದು ಡಿಜಿಟ್ ಲಾಸ್ಟ್ ಟರ್ಮ್ ಇರುತ್ತಲ್ವಾ, ಸೊ ದಿಸ್ ಟರ್ಮ್, ಈ ಒಂದು ಟರ್ಮ್ 5 ಗಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ಇಲ್ಲಿ ನೀವು ನೋಡ್ಬೇಕು. ಫಸ್ಟ್ ಪಾಯಿಂಟ್ ಇಲ್ಲಿ 5 ಗಿಂತ ಕಡಿಮೆ ಇದ್ರೆ ನೀವು ಅದರದ್ದು ಎಷ್ಟು ಹಿಂದಿನ ಟರ್ಮ್ ವರೆಗೂ ಇರುತ್ತೆ ಅದನ್ನ ಎಕ್ಸಾಕ್ಟ್ಲಿ ಬರ್ದು ಬಿಡ್ಬೇಕು. ಏನು ಇಲ್ಲಿ ಮಾಡೋದು ಅವಶ್ಯಕತೆ ಇರಲ್ಲ. 2.74 ನ ಎಕ್ಸಾಕ್ಟ್ ಆಗಿ ಬರ್ದು ಬಿಡೋದು. ಓಕೆನಾ? ಬಟ್ ನಿಮ್ಮ ಒಂದು ಲಾಸ್ಟ್ ಡಿಜಿಟ್ 5 ಗಿಂತ ಜಾಸ್ತಿ ಇದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 6 ಇದೆ, ಸೊ ದಟ್ ಈಸ್ ಗ್ರೇಟರ್ ದನ್ 5. ಸೊ ಇದು 6 ಇರೋದ್ರಿಂದ ನಿಮ್ಮ ಲಾಸ್ಟ್ ಟರ್ಮ್ ಇನ್ನೊಂದು ಆಡ್ ಮಾಡ್ಬೇಕು. ಸೊ ಇಲ್ಲಿ 4 ಗೆ 1 ಆಡ್ ಮಾಡ್ಬೇಕು, 5 ಆಗುತ್ತೆ. ಸೊ 2.75 ಇದನ್ನ ರೌಂಡ್ ಆಫ್ ಮಾಡ್ತೀರಾ. ಸೊ ಇವೆರಡು ಆಯ್ತು. 5 ಗಿಂತ ಜಾಸ್ತಿ ಇರೋದು, 5 ಗಿಂತ ಕಡಿಮೆ ಇರೋದಾಯ್ತು. ಬಟ್ ಏನು 5 ಬಂದ್ಬಿಟ್ರೆ ಏನ್ ಮಾಡೋದು? ಲಾಸ್ಟ್ ಟರ್ಮ್ 5 ಬಂದ್ಬಿಟ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನೋಡಿ, ಅವಾಗ ನೀವು 5 ಅಲ್ಲಿ ಹಿಂದೆ ಇರ್ತಕ್ಕಂಥ ಟರ್ಮ್ ನೋಡ್ಬೇಕು. ಅದು ಈವನ್ ಇದ್ರೆ ಅದನ್ನ ಆಸ್ ಇಟ್ ಈಸ್ ಬಿಡ್ಬೇಕು. ಅದು ಆಡ್ ಇದ್ರೆ, ಸೊ ಇಲ್ಲಿ ನೋಡಿ 2.735. ಸೊ ಈ 3 ನಿಮ್ಮ ಆಡ್ ಇದೆ, 5 ಹಿಂದೆ ಇರೋದು 3 ನಿಮ್ಮ ಆಡ್ ಇದೆ. ಸೊ ಆಡ್ ಇರೋದ್ರಿಂದ 1 ಆಡ್ ಮಾಡ್ಬೇಕು. ಸೊ ಇದು 2.74 ಆಗುತ್ತೆ. ಈವನ್ ಇದ್ರೆ ಹಾಗೆ ಬಿಟ್ಟಿರ್ತೀರಾ, 5 ಹಿಂದೆಗಡೆ ಈವನ್ ಇದ್ರೆ ಹಾಗೆ ಬರಿಬೇಕು. 3 ಅಥವಾ ಆತರ ಆಡ್ ನಂಬರ್ಸ್ ಬಂದ್ಬಿಟ್ರೆ 1 ಆಡ್ ಮಾಡ್ಬಿಡ್ಬೇಕು ಆ ನಂಬರ್ಗೆ. ಓಕೆ, ಸೊ ದಿಸ್ ಈಸ್ ಯೋರ್ ರೌಂಡಿಂಗ್ ಆಫ್ ಕಾನ್ಸೆಪ್ಟ್. ಇಲ್ಲಿ ಒಂದು ಕ್ವಶನ್ ತಗೊಳ್ಳೋಣ, ಇನ್ನೊಂದು ಡೈಮೆನ್ಷನ್. ಸೊ ಬೇಸಿಕಲಿ ನಾನು ಇಲ್ಲಿ ಫಾರ್ಮುಲಾಸ್ ಹಾಕಿಲ್ಲ, ಕ್ವಶನ್ಸ್ ತಗೊಂಡಿದ್ದೀನಿ ಕೆಲವೊಂದು. ಸೊ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಹಿಯರ್. ಕ್ವಶನ್ ನೋಡಿ, ಇಲ್ಲಿ ಫ್ರೀಕ್ವೆನ್ಸಿ ಎಫ್ ಆಫ್ ಅ ಟರ್ನಿಂಗ್ ಫೋಕ್ ಡಿಪೆಂಡ್ಸ್ ಅಪಾನ್ ಲೆಂತ್ ಎಲ್, ಡೆನ್ಸಿಟಿ ರೋ ಅಂಡ್ ಯಂಗ್ಸ್ ಮಾಡ್ಯುಲಸ್ y ಆಫ್ ದಿ ಮೆಟೀರಿಯಲ್. ದೆನ್ ಫ್ರೀಕ್ವೆನ್ಸಿ ಆಫ್ ದಿ ಯಂಗ್ಸ್ ಮಾಡ್ಯುಲಸ್ ವಿಲ್ ಬಿ ರಿಲೇಟೆಡ್ ಆಸ್. ಸೊ ಇದು ನಿಮ್ಮ ಒಂದು ಡೈಮೆನ್ಷನ್ ಕಾನ್ಸೆಪ್ಟ್ ಕ್ವಶನ್ ಆಗಿರುತ್ತೆ. ನಾನು ಈ ವರ್ಷ ಯಾವ್ಯಾವ ರೆಡ್ಯೂಸ್ ಸಿಲೆಬಸ್ ಇತ್ತು ಫಸ್ಟ್ ಚಾಪ್ಟರ್ಸ್ ಅದನ್ನೇ ಮಾತ್ರ ನೋಟ್ ಡೌನ್ ಮಾಡ್ಕೊಂಡಿರೋದು. ಸೊ ಅದರಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ನಾನು ಇಲ್ಲಿ ಬರ್ದಿರೋದು. ಸೊ ಇಂತ ಚಾನ್ಸಸ್ ಇದೆ ಡೈಮೆನ್ಷನ್ಸ್ ಮೇಲೆ ಕ್ವಶನ್ ಬರೋದು. ಇಲ್ಲಿ ನೋಡಿ, ಫ್ರೀಕ್ವೆನ್ಸಿ
ಯಾವ್ದ್ರ ಮೇಲೆ ರಿಲೇಟೆಡ್ ಆಗಿದೆ ನಮ್ಗೆ ಕೊಟ್ಟಿದ್ದಾರೆ ಲೆಂತ್ ರೋ ಅಂಡ್ ಯಂಗ್ಸ್ ಮಾಡ್ಯುಲಸ್. ಸೊ ದಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತ ನಾವು ಬರ್ಕೋಬೇಕು ಇಲ್ಲಿ. ಸೊ ಈ ತರ ರಿಲೇಟೆಡ್ ಆಗಿರೋದ್ರಿಂದ ನಾನು ಎಲ್ ಪವರ್ ಎ ಅಂತ ಬರ್ಕೋತೀನಿ, ರೋ ಪವರ್ ಬಿ ಅಂತ ಬರ್ಕೋತೀನಿ, ವೈ ಪವರ್ ಸಿ ಅಂತ ಬರ್ಕೋತೀನಿ. ಕಾನ್ಸ್ಟೆಂಟ್ ಬರುತ್ತೆ, ನಿಮ್ಮ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಬರುತ್ತೆ. ಸೊ ಇಲ್ಲಿ ನೋಡಿ ಫ್ರೀಕ್ವೆನ್ಸಿ, ಈಗ ಇಲ್ಲಿ ನೀವು ಇದರದ್ದು ಡೈಮೆನ್ಷನ್ಸ್ ನೋಡಬೇಕು. ಫ್ರೀಕ್ವೆನ್ಸಿ ಏನು? ಫ್ರೀಕ್ವೆನ್ಸಿ ಏನು? ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಸೆಕೆಂಡ್. ಸೊ ಅಲ್ಲಿ ಟೈಮ್ ಬರುತ್ತೆ. ಸೊ ಟಿ ಟು ದ ಪವರ್ ಆಫ್ -1 ಪರ್ ಸೆಕೆಂಡ್ ಆಗಿರೋದು ಟಿ ಪವರ್ -1. ಸೊ ಇದು ಯಾವ್ದಕ್ಕೆ ಈಕ್ವಲ್ ಇರಬೇಕು ಡೈಮೆನ್ಷನ್ ಅಲ್ಲಿ ಅಂದ್ರೆ ಇಲ್ಲಿ ನೋಡಿ ಎಲ್ ನ ನಾನು ಹಾಗೆ ಬರಿತೀನಿ, ಲೆಂತ್ ನ ಓಕೆ ಲೆಂತ್ ಹಾಗೆ ಬರಿತೀನಿ, ಕ್ಯಾಪಿಟಲ್ ಎಲ್ ಟು ದ ಪವರ್ ಎ ಆಯ್ತು. ನೆಕ್ಸ್ಟ್ ರೋ ಕೊಟ್ಟಿದ್ದಾರೆ. ರೋ ನಮ್ದೇನು? ರೋ ಅಂದ್ರೆ ಏನು? ಡೆನ್ಸಿಟಿ. ಸೊ ಡೆನ್ಸಿಟಿ ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ? ಗ್ರಾಮ್ ಬೈ ಸೆಂಟಿಮೀಟರ್ ಕ್ಯೂಬ್. ಸೊ ವಿಚ್ ಇಸ್ ನಥಿಂಗ್ ಬಟ್ ಮಾಸ್ ಬೈ ಎಲ್ ಕ್ಯೂಬ್. ಸೊ ದಟ್ ಈಸ್ ನಥಿಂಗ್ ಬಟ್ ml ಟು ದ ಪವರ್ -3. ಓಕೆ, ಸೊ ಟು ದ ಹೋಲ್ ಪವರ್ ಬಿ ಆಗುತ್ತೆ. ಇದು ರೋ ಪವರ್ ಬಿ ಇತ್ತಲ್ವಾ, ಸೊ ಇದು ರೋದು ನೀವು ಡೈಮೆನ್ಷನ್ಸ್ ಬರ್ಬಿಟ್ಟು ಟು ದ ಪವರ್ ಬಿ ಹಾಕಿದ್ದೀರಾ. ನೆಕ್ಸ್ಟ್ ಯಂಗ್ಸ್ ಮಾಡ್ಯುಲಸ್. ಯಂಗ್ಸ್ ಮಾಡ್ಯುಲಸ್ ಏನು? ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿದ ತಕ್ಷಣ ಫೋರ್ಸ್ ಬೈ ಏರಿಯಾ ಆಗುತ್ತೆ. ಅದು ಫೋರ್ಸ್ ಬೈ ಏರಿಯಾ ಅಂದ್ರೆ ಅದರದ್ದು ಡೈಮೆನ್ಷನ್ಸ್ ಬರ್ದಿಟ್ಕೊಂಡ್ಬಿಡಿ. ಓಕೆ, ಸೊ ml ಟಿ ಪವರ್ -2 ಬೈ L2. ಇದು ಏರಿಯಾ ಮತ್ತೆ ಫೋರ್ಸ್ ಡಿವೈಡ್ ಮಾಡಿದ್ರೆ ನಿಮ್ಗೆ ಈ ಒಂದು ರಿಲೇಷನ್ ಬರುತ್ತೆ. ಸೊ ಇದನ್ನ ನೀವು ಪವರ್ ಸಿ ಗೆ ತಗೊಂಡ್ಬಿಡಿ, ಟು ದ ಹೋಲ್ ಪವರ್ ಸಿ. ಸೊ ಇಲ್ಲಿ ನೋಡಿ ನೆಕ್ಸ್ಟ್ ಟಿ ಪವರ್ -1 ಇತ್ತು. ಸೊ ಎಂ ಎಲ್ಲೋ ಏನು ಇಲ್ಲ ಅಂತ ನಾವು 0 ಹಾಕೋತೀವಿ. ಓಕೆ, ಎಂ ಪವರ್ 0 ಎಲ್ ಪವರ್ 0 ಟಿ ಪವರ್ -1 ವಿಚ್ ಇಸ್ ಈಕ್ವಲ್ ಟು, ಇಲ್ಲೂ ಅಷ್ಟೇ ಈಕ್ವೇಟ್ ಮಾಡಿ. ಎಂ ನ ಫೈಂಡ್ ಔಟ್ ಮಾಡಿ. ಇಲ್ಲಿ ಎಂ ಸಿ ಆಗುತ್ತೆ, ಆಮೇಲೆ ಬಿ ಆಗುತ್ತೆ. ಸೊ ಬಿ ಪ್ಲಸ್ ಸಿ ಆಯ್ತು ಟು ದ ಪವರ್. ಅದೇ ತರ ಎಲ್ಗೂ ಮಾಡಿ. ಸೊ ಎ -3b -c ಆಗುತ್ತೆ. ಇಲ್ಲಿ ನೋಡಿ ಟಿ -2 ಸಿ ಇದೆ, ಸೊ ಟು ದ ಪವರ್ -2c ಆಗುತ್ತೆ ಟಿ. ಸೊ ಇನ್ನು ಯಾವ್ದು ಈಕ್ವೇಟ್ ಮಾಡಿ, ಯಾವ್ದು ಈಕ್ವೇಟ್ ಮಾಡಬೇಡಿ. ನಿಮ್ಗೆ ವೈ ಮಾತ್ರ ಕೇಳಿದಾರಲ್ವ, ನೀವು ಆಪ್ಷನ್ ಅಲ್ಲಿ ನೋಡಿ ವೈ ಕೇಳಿರೋದ್ರಿಂದ ಬರೀ ಈ ಟಿ ನ ನೀವು ತಗೊಳ್ಳಿ. ಈ ಟಿ ನ ತಗೊಂಡಾಗ ನಿಮ್ಗೆ ಏನ್ ಗೊತ್ತಾಗತ್ತೆ, ಇಲ್ಲಿ ಬಿ ಪ್ಲಸ್ ಸಿ ಇವೆಲ್ಲ ಈಕ್ವೇಟ್ 0 ಈಕ್ವೇಟ್ ಆಗ್ಬಿಡತ್ತೆ. -1 ಇರೋದು -2c ಗೆ ಈಕ್ವೇಟ್ ಮಾಡಿ. ಸೊ ಇದೇನಾಗುತ್ತೆ ನಿಮ್ದು -2c is equals to -1, c is equals to 1/2. ಸೊ ಈ ಸಿ ನ ನೀವು ಯಾವ್ದಕ್ಕೆ ತಗೊಂಡಿದ್ರಿ? ಪವರ್ y ತಗೊಂಡಿದ್ರಲ್ವ. ಸೊ ಇದು y ಪವರ್ 1/2 which is nothing but your root y. So f is directly proportional to root y. ಸೊ ಅಷ್ಟೇ. ಸೊ ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಈ ಒಂದು ಡೈಮೆನ್ಷನಲಿ ಕಾನ್ಸೆಪ್ಟ್ಸ್ ಇರುತ್ತಲ್ವಾ, ಇದು ನೀವು ಯಾವುದೇ ಒಂದು ಕ್ವಶನ್ಗೂ ಅಪ್ಲೈ ಮಾಡಬಹುದು. ಬೇಸಿಕಲಿ ಏನಾದ್ರು ವರ್ಕ್ ಡನ್ ಕೇಳಿದ್ರೆ ಆಬ್ವಿಯಸ್ಲಿ ನಿಮ್ಮ ಆನ್ಸರ್ ಅಲ್ಲಿ ಯಾವುದೇ ರಿಲೇಷನ್ ಇರುತ್ತಲ್ವಾ, ಅದರಲ್ಲಿ ವರ್ಕ್ ಏನ್ ಡೈಮೆನ್ಷನ್ ಇರುತ್ತೆ, ಸೊ ಆ ಒಂದು ಡೈಮೆನ್ಷನ್ ಸ್ಯಾಟಿಸ್ಫೈ ಆದ್ರೆ ಆ ಒಂದು ಆಪ್ಷನ್ ಕರೆಕ್ಟ್ ಇರುತ್ತೆ. ಸೊ ಕೀಪ್ ದಿಸ್ ಇನ್ ಮೈಂಡ್. ಓಕೆ, ನೆಕ್ಸ್ಟ್ ನೋಡಿ, ನೋಟ್ ವಿ ಕ್ಯಾನ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಡಿಫರೆಂಟ್ ಡೈಮೆನ್ಷನ್ಸ್ ಬಟ್ ಕೆನಾಟ್ ಆಡ್ ಆರ್ ಸಬ್ಟ್ರಾಕ್ಟ್. ಎಸ್, ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್. ಇದು ಮೆನ್ಷನ್ ಆಗಿತ್ತು NCERT ಅಲ್ಲಿ. ನೋಡಿ, ನೀವು ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಬಹುದು ಡೈಮೆನ್ಷನ್ ಬಟ್ ಕೆನಾಟ್ ಆಡ್ ಆರ್ ಸಬ್ಟ್ರಾಕ್ಟ್. ಈಗ ನಾನು ನಿಮ್ಗೆ ಒಂದು ಕಾನ್ಸೆಪ್ಟ್ ಕೊಡ್ತೀನಿ, 3 kg ಪ್ಲಸ್ 6 ಸೆಂಟಿಮೀಟರ್. ಏನಾದ್ರೂ ಲಾಜಿಕ್ ಇದೆಯಾ ಇದರಲ್ಲಿ? ದೇರ್ ಇಸ್ ನೋ ಲಾಜಿಕ್. 3 kg ಪ್ಲಸ್ 6 ಸೆಂಟಿಮೀಟರ್, 5 kg ಮೈನಸ್ 8 ಸೆಂಟಿಮೀಟರ್, ಆತರ ಏನು ಲಾಜಿಕ್ ಇಲ್ಲ. ಸೊ ದಿಸ್ ಇಸ್ ನೋ ಲಾಜಿಕ್, ಹೌದಲ್ಲ? ಸೊ ಯು ಕೆನಾಟ್ ಆಡ್ ಅಂಡ್ ಸಬ್ಟ್ರಾಕ್ಟ್ ಡೈಮೆನ್ಷನ್ಸ್ ಬಟ್ ಯು ಕ್ಯಾನ್ ಮಲ್ಟಿಪ್ಲೈ ಅಂಡ್ ಡಿವೈಡ್. ಓಕೆ, ಡಿಫರೆಂಟ್ ಡೈಮೆನ್ಷನ್ಸ್. ಇನ್ನೊಂದು ಪಾಯಿಂಟ್ ಇಲ್ಲಿ ನೋಡಿ, ಡೈಮೆನ್ಷನಲಿ ಕರೆಕ್ಟ್ ಇಕ್ವೇಶನ್ ಮೇ ಬಿ ಕರೆಕ್ಟ್ ಆರ್ ಮೇ ನಾಟ್ ಬಿ ಕರೆಕ್ಟ್, ಬಟ್ ಡೈಮೆನ್ಷನಲಿ ರಾಂಗ್ ಇರೋದು ಆಲ್ವೇಸ್ ರಾಂಗ್ ಇರುತ್ತೆ. ಯಾವುದೇ ಒಂದು ಈಕ್ವೇಶನ್ ಡೈಮೆನ್ಷನಲಿ ಕರೆಕ್ಟ್ ಇದ್ರೆ ಅದು ಕರೆಕ್ಟ್ ಇರಬಹುದು, ಇಲ್ಲದೆ ಇರಬಹುದು, ಬಟ್ ಡೈಮೆನ್ಷನಲಿ ರಾಂಗ್ ಇರೋ ಈಕ್ವೇಶನ್ ಆಲ್ವೇಸ್ ರಾಂಗ್ ಇರುತ್ತೆ. ಓಕೆ, ಫಾರ್ಮುಲಾಸ್ ನೋಡಿ, ಬೇಸಿಕ್ ಫಾರ್ಮುಲಾಸ್ ನಾನು ಇಲ್ಲಿ ಬರ್ದಿಟ್ಕೊಂಡಿದ್ದೀನಿ. ಸೊ ನೋಟ್ ಆಲ್ ದೀಸ್ ಫಾರ್ಮುಲಾಸ್, ವೆರಿ ಇಂಪಾರ್ಟೆಂಟ್. v is equals to u plus at ವೆಲಾಸಿಟೀಸ್ ಬರುತ್ತೆ. ಸೊ ನಿಮ್ಗೆ ಬರೀ ಆಕ್ಸಿಲರೇಷನ್ ಇಟ್ಟಿರೋದ್ರಿಂದ ಈವನ್ ಚಾಪ್ಟರ್ಸ್ ಇಂದ, ಸೊ ಆಕ್ಸಿಲರೇಷನ್ ಟಾಪಿಕ್ ಇಟ್ಟಿರೋದ್ರಿಂದ ಈ ಚಾಪ್ಟರ್ ಇಂದ ನಿಮ್ಗೆ ಈ ಒಂದು ಆಕ್ಸಿಲರೇಷನ್ ಫಾರ್ಮುಲಾಸ್ ಕೇಳಬಹುದು ಕ್ವಶನ್ಸ್. ಸೊ ಯು ಕೀಪ್ ದಿಸ್ ಫಾರ್ಮುಲಾಸ್ ಇನ್ ಯೋರ್ ಮೈಂಡ್. ಓಕೆ, v is equals to u plus at, s is equals to ut plus half at square and v square minus u square is equals to 2as. ಓಕೆ, ಅಂಡ್ ಇಲ್ಲಿ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ. ಈ ಒಂದು ಫಾರ್ಮುಲಾನು ನೆನಪಿಟ್ಕೊಳ್ಳಿ. t is equals to 2u sin theta by g, h is equals to u square sin square theta by 2g, r ನಿಮ್ಮ ರೇಂಜ್ ಇರುತ್ತಲ್ವಾ ಅದು u square sin 2 theta by g. ಸೊ ಬೇಸಿಕಲಿ ಇದೆಲ್ಲ ಏನು, ನಿಮ್ಮ ಒಂದು ಪ್ರೊಜೆಕ್ಷನ್ ಇರುತ್ತಲ್ಲ, ಸೊ ಅದರದ್ದು ಟೈಮ್, ಹೈಟ್ ಅಂಡ್ ರೇಂಜ್ ಫಾರ್ಮುಲಾ ಇಲ್ಲಿ ಬರ್ದಿದ್ದೀನಿ. ನಿಮ್ಮ ಪ್ರೊಜೆಕ್ಷನ್ ರೇಂಜ್ ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಅಂದ್ರೆ ಅದು ಥೀಟಾ 45 ಡಿಗ್ರಿ. ಅಂದ್ರೆ ನೀವು 45 ಡಿಗ್ರಿಯಿಂದ ಏನೇ ಒಂದು ಇಲ್ಲಿಂದ ಹೊಡೆದ್ರೆ ಅದು ರೇಂಜ್ ಅಲ್ಲಿ ಮ್ಯಾಕ್ಸಿಮಮ್ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ದಿ ಪಾಯಿಂಟ್ ಯು ಹ್ಯಾವ್ ಟು ನೋಟ್ ಹಿಯರ್. ನೆಕ್ಸ್ಟ್ ನೋಡಿ, ಥೀಟಾ ಅಂಡ್ 90 ಮೈನಸ್ ಥೀಟಾ ಕಾಂಪ್ಲಿಮೆಂಟರಿ ಆಂಗಲ್ಸ್. ಎಸ್, ಥೀಟಾ 90 ಮೈನಸ್ ಥೀಟಾಲು ಅಷ್ಟೇ ಆರ್ ಮ್ಯಾಕ್ಸಿಮಮ್ ಇರುತ್ತೆ. ಇದು ಥೀಟಾ ಆಯ್ತಂದ್ರೆ ಇದು 90 ಮೈನಸ್ ಥೀಟಾ. ಸೊ ಈ ಆಂಗಲ್ ತಗೋಬಹುದು 90 ಮೈನಸ್ ಥೀಟಾ. ಸೊ ಅಲ್ಲೂ ಆರ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಎಕ್ಸ್ ಅಂಡ್ ಟಿ ಗ್ರಾಫ್ ಕೊಟ್ರೆ, ಅಂದ್ರೆ ಒಂದ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಟೈಮ್ ಅಂಡ್ ಪೊಸಿಷನ್ ಗ್ರಾಫ್ ಕೊಟ್ರೆ ನಿಮ್ಗೆ ಸ್ಲೋಪ್ ಅಲ್ಲಿ ವೆಲಾಸಿಟಿ ಬರುತ್ತೆ. ವೆಲಾಸಿಟಿ ಅಂಡ್ ಟೈಮ್ ಗ್ರಾಫ್ ಕೊಟ್ರೆ ನಿಮ್ಗೆ ಸ್ಲೋಪ್ ಅಲ್ಲಿ ಆಕ್ಸಿಲರೇಷನ್ ಬರುತ್ತೆ. ಏರಿಯಾ ಕೊಟ್ಟಿದ್ರೆ ನಿಮ್ಗೆ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ. ಸೊ ಈ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಆಕ್ಸಿಲರೇಷನ್ ಮತ್ತೆ ಟೈಮ್ ಗ್ರಾಫ್ ಕೊಟ್ರೆ ನಿಮ್ಗೆ ಚೇಂಜ್ ಇನ್ ವೆಲಾಸಿಟಿ ಸಿಗುತ್ತೆ. ಓಕೆ, ಸೊ ಈ ರೈಟ್ ಕಡೆ ನೋಡಿ, ನಿಮ್ಮ ಆಕ್ಸಿಲರೇಷನ್ಗೆ ಬೇಸಿಕ್ ಗ್ರಾಫ್ಸ್ ಇದೆ. ಹೇಗಾದ್ರೆ ಇದು ಪಾಸಿಟಿವ್ ಆಕ್ಸಿಲರೇಷನ್ ನಿಮ್ದು, ಇದು ನೆಗೆಟಿವ್ ಆಕ್ಸಿಲರೇಷನ್, ಇದು ಆಕ್ಸಿಲರೇಷನ್ 0. ಫೈನ್. ನೆಕ್ಸ್ಟ್ ನೋಡೋಣ.
ಓಕೆ, ಇದೊಂದು ಟಾಪಿಕ್ ನಾ ಸುಮ್ಮನೆ ಬರ್ದಿಟ್ಕೊಂಡಿದ್ದೀನಿ, ಅಕಸ್ಮಾತ್ ಕೇಳಿದ್ರೆ, ಯಾಕಂದ್ರೆ ದಿಸ್ ವಾಸ್ ಒನ್ ಆಫ್ ದಿ ನೀಟ್ ಕ್ವಶನ್. ಓಕೆ, ನೀಟ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. ಏನಿಲ್ಲ, ನಿಮ್ಮ ಒಂದು NCERT ಎಕ್ಸಾಂಪಲ್ ಇತ್ತು, ಅದರಲ್ಲಿ ಇದು ಮೆನ್ಷನ್ ಮಾಡಿದ್ರು. ಗೆಲಿಲಿಯೋಸ್ ಲಾ ಆಫ್ ಆಡ್ ನಂಬರ್ಸ್ ಏನಂದ್ರೆ ಡಿಸ್ಟೆನ್ಸ್ ಟ್ರಾನ್ಸ್ಫರ್ ಡ್ಯೂರಿಂಗ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಬೈ ಬಾಡಿ ಫಾಲಿಂಗ್ ಫ್ರಮ್ ರೆಸ್ಟ್ stand to one another in the same ratio has odd number beginning with unity. ಒಂದು ಬಾಕ್ಸ್ ಹಾಕಿದ್ದೀನಿ ಇಲ್ಲಿ, ಈ ಒಂದು ಬಾಕ್ಸ್ ನ ನೆನ್ಪಿಟ್ಕೊಳ್ಳಿ, 1:3:5:7 ಅಂತ. ಓಕೆ, ಫ್ರೀಲಿ ಫಾಲಿಂಗ್ ಆಬ್ಜೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡಿ, a ball is released from the top of a building of height h. It takes t seconds to reach the ground. After t/2 seconds the ball will be at. ಸೊ ಈ ಒಂದು ಕ್ವಶನ್ ನಿಮ್ಗೆ ಕಷ್ಟ ಅನ್ಸ್ತಿರ್ಬೋದು, ಬಟ್ ನಾನು ಹೇಳ್ಕೊಡ್ತೀನಿ. ತುಂಬಾ ಅಂದ್ರೆ ತುಂಬಾ ಈಸಿ ಇದೆ. ಬೇಸಿಕಲಿ ಒಂದು ವಾಲ್ ಬರೀರಿ ನೀವು ಈ ತರ. ಓಕೆ, ಒಂದು ಬಾಲ್ ಬರ್ದಿದ್ದೀರಾ. ಇಲ್ಲಿ ನೋಡಿ ಏನಾಗುತ್ತೆ ಅಂದ್ರೆ, ಸೊ ನೀವು ಕಂಪ್ಲೀಟ್ ಆಗಿ ಅದನ್ನ ಹೈಟ್ ಹೆಚ್ ಅಂತ ತಗೊಳ್ಳಿ. ಓಕೆ, ನಾನು ಒಂದು ವಾಲ್ ತಗೊಂಡೆ, ಅದ್ರದ್ದು ಹೈಟ್ ಫುಲ್ ಹೆಚ್ ಅಂತ ತಗೊಂಡೆ. ಸೊ ಬೇಸಿಕಲಿ ಇಲ್ಲಿ ಗ್ರೌಂಡ್ ಬರೋವಷ್ಟಕ್ಕೆ t = t ಆಗಿರುತ್ತೆ. ಸ್ಟಾರ್ಟಿಂಗ್ ಇಂದ ಮೇಲಿಂದ ಬೀಳ್ತಿದ್ಯಲ್ವಾ, ಸೊ ಇನಿಷಿಯಲ್ ವೆಲಾಸಿಟಿ ಅದ್ರ 0 ಆಗಿರುತ್ತೆ. ಮತ್ತೆ ಎಲ್ಲೋ ಮಧ್ಯದಲ್ಲಿ t/2 ಸೆಕೆಂಡ್ಗೆ ನಾವು ಕಂಡುಹಿಡಬೇಕು. ಸೊ ಈ ಒಂದು ಮೇಲಿಂದ ಮಧ್ಯದಲ್ಲಿ t/2 ಸೆಕೆಂಡ್ಗೆ ನಾನು ಡಿಸ್ಟೆನ್ಸ್ ಇದೆಯಲ್ವಾ ಅದನ್ನ x ಅಂತ ತಗೋತೀನಿ. ಸೊ ದಿಸ್ ಈಸ್ ಮೈ x. ಸೊ ಈ ಒಂದು ಫಾರ್ಮುಲಾ ಹಾಕಿ s = ut + half at square. ದಿಸ್ ಇಸ್ ದ ಸೇಮ್ ಫಾರ್ಮುಲಾ ನಾನು ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ತೋರಿಸ್ತಿರೋದೇನು. ಸೊ ಈ ಒಂದು ಫಾರ್ಮುಲಾ ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಸೊ ನಿಮ್ಮ ಫಾರ್ಮುಲಾ ನೋಡಿ, x = 0 ಯಾಕಾಯ್ತು, ಇದು ಇನಿಷಿಯಲ್ ವೆಲಾಸಿಟಿ ನಿಮ್ಗೆ 0 ಇದರಿಂದ ut ಟರ್ಮ್ 0 ಆಯ್ತು, ಪ್ಲಸ್ ಹಾಫ್ a ಇರೋದು ಗ್ರಾವಿಟೇಷನಲ್ ಆಗುತ್ತೆ, ನಿಮ್ದು ಗ್ರಾವಿಟೇಷನಲ್ ಆಕ್ಸಿಲರೇಷನ್, ಸೊ g ಆಗುತ್ತೆ. ಅಂಡ್ t ಎಷ್ಟು ನಮಗೆ t/2 ಕೊಟ್ಟಿದ್ದಾರೆ. ಸೊ t/2 ಹೋಲ್ ಸ್ಕ್ವೇರ್ ಮಾಡಿ, ಇಲ್ಲಿ 2 ಇದೆ. ಓಕೆ, ದಿಸ್ ಇಸ್ 2. ಓಕೆ, ಸೊ ಈ t/2 ಹೋಲ್ ಸ್ಕ್ವೇರ್ ಮಾಡಿ ಏನ್ ಬರುತ್ತೆ ನಿಮ್ದು x 1/2 of gt²/4 ಬರುತ್ತೆ. ಸೊ ಈಗ ಹಾಫ್ ಆಫ್ gt² ಏನಿದು ನಿಮ್ಮ h ಆಗಿರುತ್ತೆ ಇದು, ಯಾಕಂದ್ರೆ ಗ್ರೌಂಡ್ ಇಂದ ತಗೋದಿದ್ರೆ ಕಂಪ್ಲೀಟ್ ಹೈಟ್ ಸಿಗುತ್ತೆ ಗ್ರೌಂಡ್ ಅಲ್ಲಿ. ಓಕೆ, ಸೊ ಇಲ್ಲಿ t ಆಗಿರೋದ್ರಿಂದ ಇಲ್ಲಿ ನೋಡಿ ಗ್ರೌಂಡ್ ಅಲ್ಲಿ ಇಲ್ಲಿ ನೋಡಿ t = t ಗ್ರೌಂಡ್. ಸೊ h = 0 + half gt². ಇದನ್ನ ಇಲ್ಲಿ ಹಾಕಿ h/4 ಬರುತ್ತೆ ಫ್ರಮ್ ಟಾಪ್. ಅಷ್ಟೇ, ನಿಮ್ಗೆ ಆನ್ಸರ್ ಬಂತು. ಈಗ ನೋಡಿ ಫುಲ್ ಲೆಂತ್ h ಇತ್ತು, ಟಾಪ್ ಇಂದ ಮಧ್ಯದಲ್ಲಿ t/2 ಬರಕ್ಕೆ h/4 ಆಯ್ತು. ಓಕೆ, ಸೊ ಡಿಸ್ಟೆನ್ಸ್ h/4 ಆಯ್ತು. ಸೊ ನಮ್ಗೆ ಏನ್ ಕ್ವಶನ್ ಕೇಳಿದ್ದಾರೆ, ಎಲ್ಲ ಆಪ್ಷನ್ ಅಲ್ಲೂ ನೋಡಿ ಫ್ರಮ್ ದ ಗ್ರೌಂಡ್ ಅಂಡ್ ಫ್ರಮ್ ದ ಗ್ರೌಂಡ್ ಕೊಟ್ಟಿದ್ದಾರೆ. ಸೊ ಫ್ರಮ್ ದ ಗ್ರೌಂಡ್ ನಿಮ್ಗೆ ಎಷ್ಟಾಗುತ್ತೆ, ಸೊ ಇದೆ h - h/4 ಮಾಡಿದ್ರೆ 3h/4 ಆಗುತ್ತೆ. ಸೊ 3h/4 ಫ್ರಮ್ ದ ಗ್ರೌಂಡ್ ಇಸ್ ಯುವರ್ ಕರೆಕ್ಟ್ ಆನ್ಸರ್. ಸೊ ಬೇಸಿಕಲಿ ನಿಮ್ಗೆ ಇದೆಲ್ಲ ಕಷ್ಟ ಅನ್ಸ್ತಿರ್ಬೋದು, ಬಟ್ ಒಂದ್ಸತಿ ಟ್ರೈ ಮಾಡಿ, ನೀವೇ ಸಾಲ್ವ್ ಮಾಡಕ್ಕೆ ಈಸಿ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಏನಿಲ್ಲ, ನಿಮ್ಗೆ ಒಂದು ಡಿಸ್ಟೆನ್ಸ್ ಕೊಟ್ಟಿದ್ರೆ ಅದನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ ಜೊತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಬರುತ್ತೆ. ಇನ್ಸ್ಟಂಟೇನಿಯಸ್ ಆಕ್ಸಿಲರೇಷನ್ ಬಂದ್ರು ಅದೇ ತರ ಮಾಡಿ ನೀವು ವೆಲಾಸಿಟಿನ ಡಿಫ್ರೆನ್ಶಿಯೇಟ್ ಮಾಡಿ. ಲಾಸ್ ಆಫ್ ಮೋಷನ್ ಅಲ್ಲಿ ನಾನು ಬರೀ ಇಂಪಾರ್ಟೆಂಟ್ ಫಾರ್ಮುಲಾಸ್ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡಿ ಲೀನಿಯರ್ ಮೊಮೆಂಟಮ್ p = mv, ನ್ಯೂಟನ್ ಸೆಕೆಂಡ್ ಆಫ್ ಮೋಷನ್ ಗೊತ್ತು ನಿಮ್ಗೆ, f = ma, or the rate of change of momentum corridor is directly proportional to the force externally applied on it. Okay, next, impulse is equals to force into time. impulse ಮೇಲೆ ಒಂದೊಂದು ಎರಡು ಕ್ವಶನ್ ನೋಡಿದೆ ನಾನು ಪೇಪರ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಲ್ಲಿ. ಸೊ ಕೀಪ್ ದಿಸ್ ಇನ್ ಮೈಂಡ್. impulse is equals to force into time f into t. ಓಕೆ, ಅಥವಾ impulse is equals to change in momentum ಕೊಟ್ರೆ, so change in momentum is nothing but your impulse, or force into time is also your impulse. ಇವೆರಡು ಫಾರ್ಮುಲಾ ನೆನಪಿಟ್ಕೊಳ್ಳಿ. Next ನೋಡಿ, the linear momentum of an isolated closed system of particle is conserved. So yes, this is the basic formula. m1v1 plus m2v2 is equals to m1u1 plus m2u2. Okay, ನೆಕ್ಸ್ಟ್ ನೋಡಿ ಲಿಫ್ಟ್ ಕ್ವಶನ್, ಬೇಸಿಕಲಿ ಇದು. ಸೊ ನೆಕ್ಸ್ಟ್ ನೋಡಿ, ಈ ತರ ಒಂದು ಲಿಫ್ಟ್ ಕ್ವಶನ್ಸ್ ಕೇಳ್ತಾರೆ. ಲಿಫ್ಟ್ ಮೇಲ್ ಹೋಗ್ತಿದೆ, ಲಿಫ್ಟ್ ಕೆಳಗೆ ಹೋಗ್ತಿದೆ, ಅದರಲ್ಲಿ ಒಂದ್ ಮ್ಯಾನ್ ವೆಯ್ಟ್ ಕೊಟ್ಟಿದ್ದಾರೆ. ಸೊ ಇಂಥ ಕ್ವಶನ್ಸ್ ಬರ್ಬಹುದು. ಸೊ ಅವಾಗ ಇಲ್ಲಿ ಒಂದೇ ಒಂದು ಕಾನ್ಸೆಪ್ಟ್ ನೀವು ಏನ್ ನೆನ್ಪಿಟ್ಕೋಬೇಕು, ಇಲ್ಲಿ ನೋಡಿ ಲಿಫ್ಟ್ ಕ್ವಶನ್ಸ್ಗೆ ಲಿಫ್ಟ್ ಮೇಲ್ ಹೋಗ್ತಿದ್ರೆ ನಿಮ್ಮ ನಾರ್ಮಲ್ ರಿಯಾಕ್ಷನ್ ಇರುತ್ತಲ್ವಾ, ಇರುತ್ತಲ್ವಾ, ಇದು m × g + a, ಅಂದ್ರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಪ್ಲಸ್ ಆಕ್ಸಿಲರೇಷನ್ ಮೇಲ್ ಹೋಗ್ತಿದೆ. ಸೊ ಈ ಮೇಲ್ ಹೋಗ್ತಿದೆ g + a ಆಗತ್ತೆ. ಲಿಫ್ಟ್ ಡೌನ್ ಬರ್ತಿದೆ ಅಂದ್ರೆ ಲಿಫ್ಟ್ ಕೆಳಗ್ ಬರ್ತಿದ್ರೆ ನಿಮ್ಮ ನಾರ್ಮಲ್ ರಿಯಾಕ್ಷನ್ ಏನಾಗುತ್ತೆ, ಮಾಸ್ ಇಂಟು g - a. ಸೊ ನಿಮ್ಮ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಮೈನಸ್ ಆಕ್ಸಿಲರೇಷನ್. ಓಕೆ, ನೆಕ್ಸ್ಟ್ ನೋಡಿ, ಲಿಫ್ಟ್ ಫಾಲ್ಸ್ ಫ್ರೀಲಿ. ಅವಾಗ ಏನಾಗುತ್ತೆ, ಫ್ರೀ ಫಾಲ್ ಇದ್ರೆ a = g ಆಗುತ್ತೆ, ನಿಮ್ಮ ರಿಯಾಕ್ಷನ್ 0 ಆಗುತ್ತೆ ಅಥವಾ ಫೋರ್ಸ್ 0 ಆಗುತ್ತೆ. ಓಕೆ, ಲಿಫ್ಟ್ ಅಟ್ ರೆಸ್ಟ್ ಆರ್ ಯೂನಿಫಾರ್ಮ್ ವೆಲಾಸಿಟಿ. ಸೊ ಯೂನಿಫಾರ್ಮ್ ವೆಲಾಸಿಟಿ ಇದರಲ್ಲೆಲ್ಲ ಏನು ಆಕ್ಸಿಲರೇಷನ್ ಇತ್ತು. ಓಕೆ, ಇದರಲ್ಲೆಲ್ಲ ಆಕ್ಸಿಲರೇಷನ್ ಇತ್ತು. ಇಲ್ಲಿ ಯೂನಿಫಾರ್ಮ್ ವೆಲಾಸಿಟಿ ಅಥವಾ ರೆಸ್ಟ್ ಅಲ್ಲಿ ಇದ್ರೆ n = mg ಆಗುತ್ತೆ. ಸೊ ಬೇಸಿಕಲಿ ಫಸ್ಟ್ a ಅಂಡ್ b ಕಾನ್ಸೆಪ್ಟ್ ನೀವು ನೋಡ್ಕೊಂಡ್ಬಿಡಿ. ಲಿಫ್ಟ್ ಮೇಲ್ ಹೋಗ್ತಿದ್ರೆ, ಲಿಫ್ಟ್ ಕೆಳಗೆ ಹೋಗ್ತಿದ್ರೆ ನಿಮ್ಮ ಏನ್ ರಿಯಾಕ್ಷನ್, ಏನ್ ಇಕ್ವೇಶನ್ಸ್ ಇರುತ್ತೆ ಅಂತ ಇವೆರಡು ನೋಡ್ಕೊಳ್ಳಿ, ಮೋರ್ ದನ್ ಎನಫ್. ನೆಕ್ಸ್ಟ್ ನೋಡಿ, ಫ್ರಿಕ್ಷನ್ ಇವೆರಡು ಫಾರ್ಮುಲಾಸ್ ನೆನಪಿಟ್ಕೊಳ್ಳಿ, ಸ್ಟಾಟಿಕ್ ಫ್ರಿಕ್ಷನ್ ಅಂಡ್ ಕೈನೆಟಿಕ್ ಫ್ರಿಕ್ಷನ್. ಓಕೆ, ಇವೆರಡು ಫಾರ್ಮುಲಾ ಇಂಪಾರ್ಟೆಂಟ್. ನೆಕ್ಸ್ಟ್ ರೋಲಿಂಗ್ ಫ್ರಿಕ್ಷನ್ ಕಾನ್ಸೆಪ್ಟ್ ಇದೆ ನಿಮ್ಮ NCERT ಅಲ್ಲಿ. ಸೊ ಇಲ್ಲಿ ನೋಡಿ, ರೋಲಿಂಗ್ ಫ್ರಿಕ್ಷನ್ ಗೆ ಈ ಒಂದು ಈಕ್ವೇಶನ್ ನೆನಪಿಟ್ಕೊಳ್ಳಿ. ಸೊ ರೋಲಿಂಗ್ ಫ್ರಿಕ್ಷನ್, ಈ ಕೋಎಫಿಷಿಯಂಟ್ಸ್ ಇದೆಯಲ್ವಾ ಫ್ರಿಕ್ಷನ್,
So rolling friction coefficient is less than kinetic is also that is less than static friction coefficient of static friction. Okay, next ನೋಡಿ circular motion on roads by friction only. ಬರೀ friction ಇದ್ರೆ ನೀವು ಗಾಡಿ ಓಡಿಸ್ತಿರ್ತೀರಾ, ಕಾರ್ ಓಡಿಸ್ತಿರ್ತೀರಾ, ಸೊ ನಿಮ್ಮ ಒಂದು ರೋಡ್ ಅಲ್ಲಿ ಟೈರ್ಸ್ ಬಿಟ್ವೀನ್ ದಿ ಟೈರ್ಸ್ ಅಂಡ್ ಬಿಟ್ವೀನ್ ದಿ ರೋಡ್ ಏನ್ ಫ್ರಿಕ್ಷನ್ ಇರುತ್ತೆ, ಸೊ ಆ ಒಂದು ಫಾರ್ಮುಲಾ ಬಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಅಪ್ಲೈ ಮಾಡಬೇಕು ನೀವು. mv²/r ಅಂತ ಬರುತ್ತೆ ನಿಮ್ದು ಫ್ರಿಕ್ಷನ್ ಫಾರ್ಮುಲಾ. ಸೇಫ್ ಟರ್ನಿಂಗ್ ವಿತೌಟ್ ಸ್ಲೈಡಿಂಗ್, ಈ ಒಂದು ಕ್ವಶನ್ ಸ್ಟಾರ್ ಹಾಕಿದೀನಿ, ಕೇಳ್ಬಹುದು. ಸೇಫ್ ಟರ್ನಿಂಗ್ ಅಂದ್ರೆ ನೀವು ಟರ್ನ್ ತಗೋತೀರಾ, ಯಾವ ಒಂದು ಸ್ಪೀಡ್ ಅಲ್ಲಿ ನೀವು ಸೇಫ್ ಟರ್ನಿಂಗ್ ತಗೋಬಹುದು, ನಿಮ್ಮ ಒಂದು ಗಾಡಿ ಸ್ಲಿಪ್ ಆಗಲ್ಲ ಅಂತ. ಸೊ ಅವಾಗ ವೆಲಾಸಿಟಿ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ನಿಮ್ಮ ವೆಹಿಕಲ್ ವೆಲಾಸಿಟಿ ಇರಬೇಕು, ಸೊ ದಟ್ ನೀವು ಟರ್ನ್ ತಗೊಂಡಾಗ ನಿಮ್ಮ ಒಂದು ಗಾಡಿ ಸ್ಲಿಪ್ ಆಗಲ್ಲ. ಸೊ ಆ ಒಂದು ಮ್ಯಾಕ್ಸಿಮಮ್ ವೆಲಾಸಿಟಿ ಇಕ್ವೇಶನ್ ಇದು. Remember this equation, root of us, this is coefficient of static friction, r into g. Okay, r ಏನು ನಿಮ್ದು ರೇಡಿಯಸ್ of your vehicle and to that of road. Okay, ನೆಕ್ಸ್ಟ್ ನೋಡಿ ಬ್ಯಾಂಕಿಂಗ್ ಆಫ್ ರೋಡ್ಸ್ ಅಂಡ್ ಫ್ರಿಕ್ಷನ್. ಇದರಲ್ಲಿ ಬ್ಯಾಂಕಿಂಗ್ ಆಫ್ ರೋಡ್ಸ್ ಅಲ್ಲಿ ಕ್ವಶನ್ ಬಂದ್ರೆ ವೆಲಾಸಿಟಿ ನಿಮ್ದು ಎಷ್ಟು ಮ್ಯಾಕ್ಸಿಮಮ್ ಇರಬೇಕಂತ ಈ ಒಂದು ಪಾಯಿಂಟ್ ನೆನಪಿಟ್ಕೋಬೇಕು. ಸೊ ಎಸ್, ದಿಸ್ ಈಸ್ ದಿ ಇಕ್ವೇಶನ್ ದಟ್ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಫಾರ್ ಬ್ಯಾಂಕಿಂಗ್ ಆಫ್ ರೋಡ್ಸ್. ಸೊ ಎಸ್, ದಿಸ್ ಇಸ್ ಆಲ್ ಅಬೌಟ್ ದಿ ಸ್ಟಾರ್ಟಿಂಗ್ ಚಾಪ್ಟರ್ಸ್, ಇಂಪಾರ್ಟೆಂಟ್ ಟಾಪಿಕ್ಸ್. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು.